ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿ ಕಾರ್ಕೋಟಕ ವಿಷ ಎಂಬ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ವಿಷಸರ್ಪವಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡು ಖರ್ಗೆ ಅವರು ಹೇಳಬೇಕಾಗಿತ್ತು. ವಿಷಸರ್ಪ ಎಂಬುದು ಕಾಂಗ್ರೆಸ್. ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ್ದು ಕೂಡ ಕಾಂಗ್ರೆಸ್ ಎಂದಿದ್ದಾರೆ. ಅಲ್ಲದೆ ಜಗತ್ತಲ್ಲಿ ಅತ್ಯುತ್ತಮ ಸಂವಿಧಾನ ರಚಿಸಿದವರಿಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ. ಅಂಬೇಡ್ಕರ್ ಅವರಿಗೆ ನಿಧನರಾದಾಗ 6-3 ಅಡಿ ಜಾಗ ಕೊಡಲು ಮನಸ್ಸು ಕಾಂಗ್ರೆಸ್ಗೆ ಇರಲಿಲ್ಲ. ದಲಿತರ ಹೆಸರಲ್ಲಿ 60 ವರ್ಷ ಆಡಳಿತ ಮಾಡಿ ಅಸ್ಪೃಶ್ಯತೆ ಜೀವಂತವಾಗಿಟ್ಟು ದಲಿತರಿಗೆ ಶಿಕ್ಷಣ, ಉದ್ಯೋಗ ಕೂಡ ಕಾಂಗ್ರೆಸ್ ನೀಡಲಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಯಾರು ಹೇಳಿದ್ರು? ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, RSS ಮತ್ತು BJP ವಿಷಸರ್ಪ ಅಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳಬೇಕಾಗಿತ್ತು. ವಿಷಸರ್ಪ ಅಂತಕ್ಕಂಥದ್ದು ಕಾಂಗ್ರೆಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥವ್ರಿಗೆ ಮಾಡಿರ್ತಕ್ಕಂಥ ದ್ರೋಹ ನೆನಪು ಮಾಡ್ಕೊಳ್ಬೇಕು. ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೆಹಲಿಯಲ್ಲೇ ನಿಧನರಾದಾಗ 6 ಅಡಿ 3 ಅಡಿ ಜಾಗ ಕೊಡಲಿಕ್ಕೆ ಅವ್ರ ಮನಸ್ಸು ಇರಲಿಲ್ಲ. ಅವರ ಸಮಾಧಿ ಮಾಡಲಿಕ್ಕೆ 6 ಅಡಿ 3 ಅಡಿ ಜಾಗ ಕೊಡದೇ ಇರತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ ಈ ದೇಶದಲ್ಲಿ ವಿಷಸರ್ಪ. ದಲಿತರ ಹೆಸರಿನಲ್ಲಿ 60 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ದೇಶದಲ್ಲಿ ಅಸ್ಪೃಶ್ಯತೆಯನ್ನು ಜೀವಂತವಾಗಿಟ್ಟರು. ದಲಿತರಿಗೆ ಶಿಕ್ಷಣ ಕೊಡಲಿಲ್ಲ, ದಲಿತರಿಗೆ ಉದ್ಯೋಗ ಕೊಡಲಿಲ್ಲ. ಕಾಂಗ್ರೆಸ್ನವ್ರ ಮನಸ್ಥಿತಿ, ನೆಹರು ಮನೆತಂದವ್ರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೇದಾಗ್ತದ. ಖರ್ಗೆ ಅವ್ರಿಗೆ ನಾನೊಂದು ಆಹ್ವಾನ ಕೊಡ್ತೀನಿ, RSS ಹೆಡ್ ಕ್ವಾರ್ಟರ್ ನಾಗ್ಪುರ್ಗೆ ಬಂದು ನೋಡಲಿ ಅವರು, ಆಮೇಲೆ ಮಾತಾಡಲಿ. ಕಾಂಗ್ರೆಸ್ ಶಾಸಕರೇ ಸರ್ಕಾರದ ತಿರುಗಿ ಬೀಳ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ತಾರತಮ್ಯ ಮಾಡ್ತಿದೆ ಸರ್ಕಾರ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಸರ್ಕಾರ ಅಂತಕ್ಕಂಥದ್ದೇ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿನಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಅಭಿವೃದ್ಧಿ ಬಗ್ಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಆದರೆ ಕೇವಲ ಕಾಂಗ್ರೆಸ್ ಶಾಸಕರಿಗೆ 25 ಕೋಟಿ ಅನುದಾನ ಬಿಡುಗಡೆ ಮಾಡಿ ಇನ್ನುಳಿದಂಥ JDS ಶಾಸಕರಾಗಿರ್ಬೋದು, BJP ಶಾಸಕರಾಗಿರ್ಬೋದು, ಅಥವಾ ಮತ್ತಿನ್ನುಳಿದಂಥ ಯಾವುದೇ ಶಾಸಕರಾಗಿರ್ಬೋದು, ಅವ್ರಿಗೆ ಅನುದಾನವನ್ನೇ ಕೊಟ್ಟಿಲ್ಲ. ಹಾಗಾದರೆ ನಿಮಗೆ ಆ ಕ್ಷೇತ್ರಗಳ ಅಭಿವೃದ್ಧಿ ಬೇಡ, ಆ ಕ್ಷೇತ್ರಕ್ಕೆ ದ್ರೋಹ ಮಾಡ್ತೀರಾ, ಆ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ದಿಲ್ಲ ಅಂಥೇಳಿ ಇಂಥ ದ್ರೋಹ ಮಾಡ್ತಕ್ಕಂಥ ಸರ್ಕಾರ ನಾನು ನೋಡಿರಲಿಲ್ಲ. ಯಾವತ್ತೂ ಕೂಡ ಅನುದಾನ ಹಂಚಿಕೆಯಲ್ಲಿ ಆಡಳಿತ ಪಕ್ಷಕ್ಕೆ ಸ್ವಲ್ಪ ಇರ್ತದೆ, ಎಡ್ಜ್ ಇರ್ತದೆ ಹೆಚ್ಚಿಗೆ ಕೊಡ್ತಕ್ಕಂಥದ್ದು. ಆದರೆ ಒಟ್ಟಾರೆ ಕೊಡದೇ ಇರತಕ್ಕಂಥದ್ದು ಇದು ರಾಜ್ಯದ ಅಭಿವೃದ್ಧಿಗೆ ಮಾಡ್ತಕ್ಕಂಥ ದ್ರೋಹ ಮತ್ತು ಪಕ್ಷಾತೀತವಾಗಿ ಅಭಿವೃದ್ಧಿ ಮಾಡಬೇಕಾಗ್ತದೆ. 224 ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಬೇಕಾಗ್ತದೆ. ಅಭಿವೃದ್ಧಿ ಮಾಡೋದ್ರಲ್ಲಿ ಈ ಸರ್ಕಾರ ಹಿಂದೆ ಬಿದ್ದಿದೆ. 1.5 ವರ್ಷದಲ್ಲಿ ಒಂದೇ ₹1 ಅನುದಾನ ಕೊಟ್ಟಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ಮತ್ತು ಇವತ್ತು ಬಡವರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ರೇಷನ್ ಕಾರ್ಡ್ ಟಾರ್ಗೆಟ್ ಕೊಟ್ಟಿದ್ದಾರೆ, 22 ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಬೇಕು, BPL ಕಾರ್ಡ್ಗಳು ಅಂಥೇಳಿ. ಇದೆ ಅಂಥ ದ್ರೋಹ ಇದು. ಅದಕ್ಕೆ ಈ ಸರ್ಕಾರ ಆಡಳಿತ ಮಾಡಲಿಕ್ಕೆ ನೈತಿಕತೆ ಇಲ್ಲದಂಥ ಒಂದು ಭ್ರಷ್ಟ ಸರ್ಕಾರ. ಇದನ್ನು ಜನ ಕಿತ್ತೊಗಿಬೇಕು ಅಂಥೇಳಿ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇನ್ನು ಕೆಲವೇ ತಿಂಗಳುಗಳಲ್ಲಿ ಸರ್ಕಾರ ಪತನ ಆಗ್ತದೆ. ಹೋರಾಟದಲ್ಲಿ ಬಿಜೆಪಿಯಲ್ಲಿ 2 ಬಣಗಳಾಗಿದೆ. ಒಂದು ಯತ್ನಾಳ್ ಅವರು. ಬಣಗಳೇನಲ್ಲ, ಅದನ್ನು ತಪ್ಪಾಗಿ ಅರ್ಥೈಸಬೇಡಿ. ಯಾವಾಗಲೂ ಒಂದು ರಾಷ್ಟ್ರೀಯ ಪಕ್ಷದ ವ್ಯವಸ್ಥೆಯಲ್ಲೇ ನಡೀತಾ ಇರ್ತದೆ. ಅದರ ವಕ್ಫ್ ಮಂತ್ರಿ ಜಮೀರ್ ಅವರು ಬಿಜಾಪುರಕ್ಕೆ ಹೋಗಿ ಅಧಿಕಾರಿಗಳಿಗೆ ಕೆಟ್ಟ ಸೂಚನೆಯನ್ನು ಕೊಟ್ಟ ಮೇಲೆ ರೈತರ ಹೊಲಗಳಿಗೆಲ್ಲ ವಕ್ಫ್ ಆಸ್ತಿ ಅಂತ ಬರೀರಿ ಅಂತ ಹೇಳಿದ್ದು, ಹಿಂದೂ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ಮಠಗಳನ್ನು ವಕ್ಫ್ ಆಸ್ತಿ ಅಂತ ಮಾಡ್ರಿ ಅನ್ನೋದು, ದೇವಾಲಯಗಳನ್ನ ವಕ್ಫ್ ಆಸ್ತಿ ಅಂತ ಮಾಡ್ರಿ ಅನ್ನೋದು ಸುದ್ದಿ ಆದಾಗ
ಬಸನಗೌಡ ಪಾಟೀಲ್ ಯತ್ನಾಳ್ರೆ ಮೊದಲು ಅದನ್ನು ಅಬ್ಜೆಕ್ಷನ್ ಎತ್ತಿದವರು. ಆಮೇಲೆ ಪಕ್ಷದ ವತಿಯಿಂದ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದಾಗ ಸ್ಪಾಟ್ ವಿಸಿಟ್ ಮಾಡಿ ಮಠಗಳಿಗೆ, ಮಂದಿರಗಳಿಗೆ, ರೈತರ ಹೊಲಗಳಿಗೆ, ಊರುಗಳಿಗೆ ವಿಸಿಟ್ ಮಾಡಿ ವಸ್ತುನಿಷ್ಠವಾದಂಥ ಸತ್ಯ ಶೋಧನೆ ಮಾಡಿ ವರದಿಯನ್ನು ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಕೊಟ್ಟಿದ್ವಿ ಮತ್ತು ಪಾರ್ಲಿಮೆಂಟ್ ಜಾಯಿಂಟ್ ಕಮಿಟಿ ಏನಿದೆ ಅವ್ರಿಗೂ ಕೂಡ ನಾಗಲಾಂಬಿಕಾ ಪಾಲ್ ಅವ್ರಿಗೂ ಕೂಡ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಅದರ ಮೇಲೆ ಈಗ ಚರ್ಚೆ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಚರ್ಚೆಗೆ ಬರ್ಬೋದು, ಯಾಕಂದರೆ 25ರಿಂದ ಪಾರ್ಲಿಮೆಂಟ್ ಸೆಷನ್ ನಡೀತದೆ, ಬರ್ಬೋದು. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಬೆಳಕು ಚೆಲ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.